ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇರ್ ಕೇರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಬಂದಿದ್ದೀನಿ. ಸೊ ಏನು ಹೇರ್ ಕೇರ್ ಅಂದರೆ ನಾವು ನಾರ್ಮಲ್ಲಾಗಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಕೊಬ್ಬರಿ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಆಯಿಲ್ಗೆ ಯೂಸ್ ಮಾಡಿದ್ರೆ ಕೊಬ್ಬರಿ ಎಣ್ಣೆ ತುಂಬ ಬೆಟರ್. ಡಾಕ್ಟರ್ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಬಾಡಿಗೆ ಹಚ್ಕೊಳ್ಳೋದಕ್ಕೂ ಕೂಡ ಹೇಳ್ತಾರೆ. ಸೊ ಬಾಡಿ ಜೊತೆಗೆ ನಾವು ಹೇರ್ ಕೇರ್ನ ಮಾಡ್ಬೋದು. ಸೊ ಹೇರ್ ಕೇರ್ ಜೊತೆಗೆ ಕೊಬ್ಬರಿ ಎಣ್ಣೆಗೆ ನಾವು ತುಂಬಾ ಬೆನಿಫಿಟ್ ಆಗುವಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ನಾನು 2 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾನು ಹೇರ್ ಆಯಿಲ್ನ ಮನೆಯಲ್ಲೇ ಮಾಡ್ಕೋತೀನಿ. ಸೊ ಅದನ್ನು ಹೇಗೆ ಮಾಡೋದು, ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಸಬ್ಸ್ಕ್ರೈಬ್ ಆಗಿರ್ಬೋದು, ಲೈಕ್, ಕಮೆಂಟ್ಸ್ ಹಾಗೆ ಶೇರ್ ನನಗೆ ನೆಕ್ಸ್ಟ್ ಮಾಡೋದು ಫ್ಯೂಚರಲ್ಲಿ ಮಾಡುವಂಥ ಎಲ್ಲ ವೀಡಿಯೋಸ್ಗೆ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಈ ಸಮ್ಮರ್ ಟೈಮಲ್ಲಿ ಈ ಥರ ಒಂದು ನಾರ್ಮಲ್ ಆಯಿಲ್ ಜೊತೆಗೆ ನಾವು ಈ ಥರ 2 ಬೆಸ್ಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾವು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿದ್ರೆ ಒಂದು 2-3 ಮಂತ್ಸಲ್ಲಿ ರಿಸಲ್ಟ್ನ ನೀವೇ ನೋಡ್ತೀರಾ. ರಿಸಲ್ಟ್ ನೋಡಿ ಆದಮೇಲೂ ಕೂಡ ನೀವು ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ಬನ್ನಿ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು ಕರಿಬೇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಒಂದು ಕಾಟನ್ ಕ್ಲಾತಲ್ಲಿ ಡ್ರೈ ಆಗೋದಕ್ಕೆ ಬಿಡಬೇಕು. ಯಾಕಂದರೆ ಕರಿಬೇವಿನ ಸೊಪ್ಪಲ್ಲಿ ಸ್ವಲ್ಪ ಗಲೀಜೆಲ್ಲ ಇರುತ್ತೆ, ಧೂಳಾಗಿರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಫಿಲ್ಟರ್ ಜರಡಿ ಬರುತ್ತಲ್ಲ ಅದರಲ್ಲಿ ಹಾಕಿಬಿಟ್ಟು ಡ್ರೈ ಮಾಡಿ ಒಂದು ಕಾಟನ್ ಕ್ಲಾತಲ್ಲಿ ಹಾಕಿಬಿಡಿ. ಮತ್ತು ನಾವು ನಾನು ಒಂದು 75 ml ಅಷ್ಟು ನಾನು ಸ್ಟವ್ ಮೇಲೆ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು 75 ಅಂದರೆ ಒಂದು 3/4 ಲೀಟ್ರಷ್ಟು ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ನಾನು 2 to 3 ಸ್ಪೂನಷ್ಟು ನಾನು ಮೆಂತ್ಯನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೆನಪಲ್ಲಿ ಇಟ್ಕೋಬೇಕು, ಮೆಂತ್ಯನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಆಯಿಲ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ನಂತರ ನಾವು ಇದಕ್ಕೆ ಡ್ರೈ ಮಾಡ್ಕೊಂಡಿರುವಂಥ ನಾವು ಕರಿಬೇವಿನ ಸೊಪ್ಪನ್ನು ನಾವು ಅದರೊಳಗಡೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ. ಹೈ ಫ್ಲೇಮ್ ಮಾಡಿದ್ರೆ ನಾವು ಅದು ತುಂಬಾ ಕರಿಬೇವಿನ ಸೊಪ್ಪಲ್ಲಿ ಇರುವಂಥ ಪೋಷಕಾಂಶಗಳು ಲೈಟಾಗಿ ಬರ್ನ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಲೈಟಾಗಿ ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ನಾವು ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ನಾವು ಇದನ್ನು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಧಾನಕ್ಕೆ ಕರಿಬೇವಿನಲ್ಲಿ ಇರುವಂಥ ಪೋಷಕಾಂಶಗಳಾಗಿರ್ಬೋದು, ಹಾಗೆ ಮೆಂತ್ಯನಲ್ಲಿ ಇರುವಂಥ ಪೋಷಕಾಂಶಗಳು ನೀಟಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಒಂದು 7ರಿಂದ 8 ಬಾದಾಮಿ ಕಾಳುಗಳನ್ನು ಚೂರು ಮಾಡಿ ಚೆನ್ನಾಗಿ ಚಚ್ಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಾದಾಮಿ ಕಾಳನ್ನು ನಾವು ಹಾಕೋದ್ರಿಂದ ಕೂದಲಲ್ಲಿ ಹೇರ್ ಗ್ರೋತಿಂಗ್ ಚೆನ್ನಾಗಾಗುತ್ತೆ, ಹಾಗೆ ಸಾಫ್ಟ್ನೆಸ್ ಬರುತ್ತೆ, ಶೈನಿಯಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಬಾದಾಮ್ ಕಾಳುಗಳನ್ನು ಕೂಡ ಪೌಡರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಹೆಚ್ಚು ಕಡಿಮೆ ಇದನ್ನು ನಾವು ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಟು, ಮೀಡಿಯಮ್ ಫ್ಲೇಮು ಅಲ್ಲ, ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಹೀಗೆ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಏರ್ ಫಾಲಿಂಗ್ನ ರೆಡ್ಯೂಸ್ ಮಾಡುತ್ತೆ, ಹಾಗೆ ವೈಟ್ ಹೇರ್ಸ್ ಬರ್ತಿರೋ ಹಾಗೆ ನೋಡ್ಕೊಳ್ಳುತ್ತೆ. ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಮೈಗ್ರೇನ್ ಇದ್ದವ್ರಿಗೆ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ತಲೆನೋವು ಕಡಿಮೆ ಆಗೋಗುತ್ತೆ. ಹಾಗೆ ಏನು ಇನ್ಫೆಕ್ಷನ್ ಆಗದಿರೋ ಹಾಗೆ ಕರಿಬೇವು ನೋಡ್ಕೊಳ್ಳೋದು. ಕಂಪಲ್ಸರಿ ಕರಿಬೇವನ್ನ ಯೂಸ್ ಮಾಡಲೇಬೇಕು. ಸೊ ಇಷ್ಟೆಲ್ಲ ಮಾಡಿದ ನಂತರ ನಾವು ಇದನ್ನು ಓವರ್ ನೈಟ್ ಬಿಟ್ಬಿಡಬೇಕು. ನಾನು ಈವ್ನಿಂಗ್ ಅಂದರೆ ನೈಟು 10:30ನಲ್ಲಿ ಮಾಡಿದ್ದು. ಸೊ 10:30ನಲ್ಲಿ ಮಾಡಿ ಓವರ್ ನೈಟ್ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ. ಯಾಕಂದರೆ ನಾವು ಚೆನ್ನಾಗಿ ಎಲ್ಲ ಕುದಿಸಿರ್ತೀವಿ, ಅದರಲ್ಲಿರೋಂಥ ಪೋಷಕಾಂಶಗಳೆಲ್ಲ ಬಿಡೋದ್ರಿಂದ ಹಾಗೆ ಆಯಿಲಲ್ಲಿ ಎಲ್ಲನೂ ಬಿಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾನು ಓವರ್ ನೈಟ್ ಬಿಟ್ಬಿಟ್ಟು ಈಗ ಮಾರ್ನಿಂಗು ಒಂದು ಫಿಲ್ಟರ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಎಲ್ಲ ಫಿಲ್ಟರ್ ಮಾಡ್ಕೋತೀನಿ. ಸೊ ಮೆಂತ್ಯ ಡ್ಯಾಂಡ್ರಫ್ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ಬಾದಾಮಲ್ಲಿ ಇರುವಂಥ ವಿಟಮಿನ್ ಇ
ನಮಗೆ ಏನು ಹೇರ್ ಗ್ರೋತಿಂಗ್ಗೆ ಇಂಪ್ರೂವ್ ಮಾಡುತ್ತೆ. ಬಾದಾಮಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನಮಗೆ ಕೂದಲು ಶೈನ್ ಆಗೋ ಹಾಗೆ, ಹಾಗೆ ಮಾಯ್ಶ್ಚರೈಸ್ ಲುಕ್ ಬರೋ ಹಾಗೆ ನೋಡ್ಕೊಳ್ತಾ ಹೋಗುತ್ತೆ. ಹೈಡ್ರೇಟಿಂಗ್ ಮಾಡುತ್ತೆ ಹೇರ್ಸ್ನ. ಸಾಧ್ಯ ಆದಷ್ಟು ಬಾದಾಮಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಕೂದಲನ್ನು ಹೈಡ್ರೇಟ್ ಮಾಡುತ್ತೆ, ಹಾಗೆ ಶೈನ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋದು ನಮಗೆ ಗೊತ್ತಿದ್ರೂ ನಾವು ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾನು ಪ್ರತಿ ಸಲವೂ ಅಷ್ಟೇ ಕೊಬ್ಬರಿ ಎಣ್ಣೆಯಲ್ಲಿ ಇಷ್ಟು 2 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾನು ಮನೆಯಲ್ಲೇ ಏರ್ ಆಯಿಲ್ನ ಮಾಡ್ಕೊಳ್ತೀನಿ. ನಿಮಗೂ ಈ ಆಯಿಲು ಯೂಸ್ ಆಗುತ್ತೆ, ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಬರುತ್ತೆ ಫೈನಲ್ ಆಗಿ ಆಯಿಲು. ಸೊ ಇದನ್ನು ನಾವು ಎಷ್ಟು ತಿಂಗಳಾದ್ರೂ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ, ಹಾಗೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು, ಅದು ನಿಮ್ಮ ಒಪಿನಿಯನ್. ಸೊ ಇದೇ ಥರ ತುಂಬ ಬೆಟರ್ ಆಗಿರುವಂಥ ಯೂಸ್ಫುಲ್ ಆಗುವಂಥ ವಿಡಿಯೋ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಾಳೆ. ಅಲ್ಲಿವರೆಗೂ ನಾವು ಒಳ್ಳೆಯದನ್ನು ಬಯಸ್ತಾ ಖುಷಿಯಾಗಿರ್ತಾ ಡೇ ಬೈ ಡೇ ಬೆಟರ್ ಪರ್ಸನ್ ಆಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.